ಸರ್ಕಾರದ ನಿರ್ಧಾರವನ್ನ ಬಾಗಲಕೋಟೆ ಜಿಲ್ಲೆಯ ರೈತರು ಒಪ್ಪಿಕೊಳ್ಳದಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಯ ವಿರುದ್ಧ ಮುಧೋಳದಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಕಬ್ಬಿಗೆ 3,500 ರೂಪಾಯಿ ಬೆಲೆ ಕೊಡಲೇಬೇಕು ಅಂತ ಹೇಳಿ ಅನ್ನದಾತರು ಆಗ್ರಹಿಸ್ತಾ ಇದ್ದಾರೆ. 3,500 ರೂಪಾಯಿ ಬೆಲೆ ಸಿಗುವ ತನಕ ರೈತ ಸಂಘದಿಂದ ಹೋರಾಟ ಮುಂದುವರಿಸೋದಕ್ಕೆ ತೀರ್ಮಾನಿಸಲಾಗಿದೆ. ಈ ಭಾಗವಾಗಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಹೋರಾಟ ಈಗಾಗಲೇ ಮುಂದುವರೆದಿದ್ದು, ಸರ್ಕಾರ ನಿರ್ಧಾರ ಮಾಡಿದಂತ 3,300 ರೂಪಾಯಿ ಬೆಲೆ ನಿಗದಿಗೆ ರೈತರು ಒಪ್ಪದಿರುವ ಕಾರಣ ಇದೀಗ ಹೋರಾಟ ಮುಂದುವರಿತಾ ಇದೆ. ಸರ್ಕಾರದ 50-50 ಸೂತ್ರವನ್ನ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ರೈತರು ಒಪ್ಕೊಂಡ್ರೆ ಕೆಲವು ಜಿಲ್ಲೆಗಳಲ್ಲಿ ಒಪ್ಕೊಳ್ತಾ ಇಲ್ಲ. ಬೆಳಗಾವಿಯಲ್ಲಿ ರೈತರು ಒಪ್ಕೊಂಡಿದ್ದಾರೆ, ಬಟ್ ಬಾಗಲಕೋಟೆಯ ರೈತರು ಇದನ್ನ ನಿರಾಕರಿಸ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಯ ವಿರುದ್ಧ ಆಕ್ರೋಶ ಮತ್ತಷ್ಟು ಭುಗಿಲೆದ್ದಿದೆ. 3,500 ರೂಪಾಯಿ ನಾವು ಕೇಳಿದ್ದು ಅದನ್ನೇ ಕೊಡಬೇಕು ಅಂತ ಹೇಳಿ ಅನ್ನದಾತರು ಬಿಗಿ ಪಟ್ಟು ಹಿಡಿದು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 3,200 ರೂಪಾಯಿ ತನಕ ನಾವು ಕೊಡೋದಕ್ಕೆ ಸಿದ್ಧ ಅನ್ನುವಂಥ ಮಾತುಗಳು ಮೊದಲು ಕೇಳಿಬಂತು. ಅದಾದ ಬಳಿಕ ಮುಖ್ಯಮಂತ್ರಿಗಳು ನಿನ್ನೆ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಚರ್ಚೆ ಮಾಡಿದ ಬಳಿಕ 3,250 ರೂಪಾಯಿಗೆ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿರೋದು. ಹಾಗಾಗಿ 3,250 ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ರೈತರಿಗೆ ಹೋಗುತ್ತೆ. ಇನ್ನು 50 ರೂಪಾಯಿ ಸಬ್ಸಿಡಿ ಹಣ ಅನ್ನುವಂಥ ರೀತಿಯಲ್ಲಿ ಕಟಾವು ವೆಚ್ಚ ಅದು ಅಂತ ಹೇಳಿ ಕನ್ಸಿಡರ್ ಮಾಡಿ ರಾಜ್ಯ ಸರ್ಕಾರ ರೈತರಿಗೆ ಕೊಡೋದು. ಅದು ಕೂಡ ಇನ್ಸ್ಟೆಂಟ್ ಪೇಮೆಂಟ್ ಏನಲ್ಲ, ಅದೆಲ್ಲವೂ ಕೂಡ ಒಂದಷ್ಟು ಕಾಲಾವಕಾಶವನ್ನು ತೆಗೆದುಕೊಂಡು ಕೊಡುವಂಥದ್ದು. ಸೊ ಈ ರೀತಿಯಾದಂಥ ಒಂದಷ್ಟು ಟೆಕ್ನಿಕಲ್ ಅಂಶಗಳಿರೋದ್ರಿಂದ ಬಾಗಲಕೋಟೆಯಲ್ಲಿ ರೈತರು ಇದನ್ನು ಒಪ್ಪಿಕೊಳ್ತಾ ಇಲ್ಲ. 3,500 ರೂಪಾಯಿನೇ ನಾವು ಕೇಳಿದ್ದು, ಅಷ್ಟೇ ಕೊಡಿ ಅಂತ ಹೇಳಿ ರೈತ ಸಂಘ ಹೋರಾಟವನ್ನ ಮುಂದುವರಿಸೋದಕ್ಕೆ ತೀರ್ಮಾನಿಸಿದೆ. ಹಾಗಾಗಿ ಸದ್ಯ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಹೋರಾಟ ಆಗ್ಲೇ ಆರಂಭ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸರ್ಕಾರ ಮತ್ತು ರೈತರು ಹಾಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಇವರೆಲ್ಲರ ನಡುವೆ ಒಂದು ಸಮತೋಲನ ತರಬೇಕು ಅಂತ ಹೇಳಿನೇ ಈ ಹೋರಾಟದ ಕಿಚ್ಚು ಹೆಚ್ಚಾದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಸಂಧಾನ ಸೂತ್ರ ಅನ್ನುವಂಥ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವಂಥ ರೀತಿಯಲ್ಲಿ ನಿನ್ನೆ ಸಭೆಯನ್ನು ನಡೆಸಿದ್ದು. ಸತತ 7 ಗಂಟೆಗಳ ಕಾಲ ನಡೆದಂಥ ಸುದೀರ್ಘವಾದಂಥ ಸಭೆ. ಮೊದಲು ಕ್ಯಾಬಿನೆಟ್ನ ಸಚಿವರುಗಳ ಜೊತೆಯಲ್ಲಿ ಮಾತನಾಡಲಾಯಿತು. ಆ ಕ್ಯಾಬಿನೆಟ್ ಸಚಿವರೇ ಸಕ್ಕರೆ ಕಾರ್ಖಾನೆ ಮಾಲೀಕರು. ಹಾಗಾಗಿ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ಆ ಬಳಿಕ ರೈತ ಪ್ರತಿನಿಧಿಗಳ ಜೊತೆಯಲ್ಲಿ, ರೈತ ಮುಖಂಡರ ಜೊತೆಯಲ್ಲಿ ಸಭೆಯನ್ನು ಮಾಡಲಾಯಿತು. ಸೊ ಫೈನಲಿ ಒಂದು ಬಾರ್ಗೈನ್ ಪಾಲಿಸಿ ಅನ್ನುವಂಥ ರೀತಿಯಲ್ಲಿ 3,500 ರೂಪಾಯಿ ಏನು ರೈತರು ಕೇಳಿದ್ರು ಅದನ್ನು 3,300 ರೂಪಾಯಿಗೆ ತೆಗೆದುಕೊಂಡು ಬರುವಲ್ಲಿ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಬಟ್ ಇದನ್ನು ಕೆಲವು ಜಿಲ್ಲೆಗಳ ರೈತರು ಒಪ್ಕೊಂಡಿದ್ದಾರೆ. ಉದಾಹರಣೆಗೆ ಬೆಳಗಾವಿ. ಸೊ ಹಾಗಾಗಿ ಅಲ್ಲಿ ಕಳೆದ 10 ದಿನಗಳಿಂದ ನಡೀತಾ ಇದ್ದ ಅಹೋರಾತ್ರಿ ಧರಣಿಯನ್ನು ಅವರು ಅಂತ್ಯಗೊಳಿಸಿದ್ದಾರೆ. ಬಟ್ ಬಾಗಲಕೋಟೆಯಲ್ಲಿ ಮುಧೋಳದಲ್ಲಿ ರೈತರು ಈ ಒಂದು ಸರ್ಕಾರದ ನಿರ್ಧಾರವನ್ನು ಒಪ್ಪಿಕೊಳ್ತಾ ಇಲ್ಲ. ನಿಮ್ಮ 50-50 ಪಾಲಿಸಿಗೆ ನಮ್ಮದು 50-50 ಅಭಿಪ್ರಾಯ ಅನ್ನುವಂಥ ರೀತಿಯಲ್ಲಿ ಕೆಲವು ಜಿಲ್ಲೆ ರೈತರು ಒಪ್ಕೊಂಡಿದ್ದಾರೆ, ಕೆಲವರು ನಿರಾಕರಿಸಿದ್ದಾರೆ. ಆ ಒಂದು ಭಾಗವಾಗಿ ಬಾಗಲಕೋಟೆಯಲ್ಲಿ ಹೋರಾಟ ಮುಂದುವರಿತಾ ಇದೆ. ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಈಗ ಅವರು ಕೇಳ್ತಾ ಇರೋದು 3,500 ರೂಪಾಯಿ ನಾವು ಕೇಳಿದ್ವಿ, ಎಲ್ಲವನ್ನ ಲೆಕ್ಕಾಚಾರ ಹಾಕ್ಕೊಂಡು, ಸೊ ನೀವು ಅಷ್ಟೇ ಕೊಡಿ ಅಂತ ಹೇಳಿ ಆಗ್ರಹ ವ್ಯಕ್ತಪಡಿಸ್ತಿದ್ದಾರೆ. ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ರೈತ ಸಂಘದವರು ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೈತ ಮುಖಂಡರು ಬಾಗಲಕೋಟೆ ಜಿಲ್ಲೆಯ ಈರಪ್ಪ ಹಂಚನಾಳ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರೋದು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಹಾಗೆ ರೈತ ಸಂಘದ ಜಿಲ್ಲಾಧ್ಯಕ್ಷರು ಸಂಗಮೇಶ್ ಸಗರ ಅವರು ಕೂಡ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸರ್ ತಮಗೂ ನಮಸ್ಕಾರ. ಸರ್, ಇದೀಗ ಈ ರಾಜ್ಯ ಸರ್ಕಾರಕ್ಕೆ ಇದನ್ನ ಸಾಲ್ವ್ ಮಾಡಬೇಕು ಅನ್ನೋದು ಇಚ್ಛಾಶಕ್ತಿಯ ಕೊರತೆ ಅನ್ನೋಂಗೆ ಇನಿಷಿಯಲಿ ಕಂಡು ಬಂತು ಯಾವಾಗ ಇದನ್ನ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿದ್ರು ಆವಾಗ. ಬಟ್ ಈಗ ನಿನ್ನೆ ಸಭೆ ಮಾಡಿ ಒಂದು ತೀರ್ಮಾನ ಕೈಗೊಂಡಿದ್ದಾರೆ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ? ಏನಿಲ್ಲ ಮೇಡಮ್, ಇವರು ಸಭೆ ಕರೆದಾರ. ಈಗಾಗಲೇ ಎಲ್ಲ ರೈತರು ಕೂಡ ಬೀದಿಗೆ ಬಂದಾರ ಅಂತ ಹೇಳಿ ಇವರು ತಾತ್ಕಾಲಿಕ ಪರಿಹಾರ ಹುಡ್ಕೊಳಕ ನಿನ್ನೆ ಸುಮಾರು 7 ಗಂಟೆಗಳ ಕಾಲ ಚರ್ಚೆ ಮಾಡಿ ಒಂದ್ ನಿರ್ಣಯ ತಗೋತಾರ. ಅದು ಕೂಡ ಯಾರು ರೈತರು ಕೂಡ ಒಪ್ತಾ ಇಲ್ಲ. ನಾವು ಇವತ್ತು 3,500 ಕೊಟ್ಟರು ಕೂಡ ಸಾಕಷ್ಟು ನಷ್ಟದಲ್ಲಿ ನಾವು ರೈತರಿದೀವಿ. ಆದ್ರೆ ಇದ್ರ ಬಗ್ಗೆ ಅವ್ರು ಏನೂ ಇಲ್ಲ, ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಕಡೆ ಬಟ್ ಮಾಡ್ಕೊಂಡ್ ಕುಂತಾರ ಇವರು. ಅದಕ್ಕೆ ನಿನ್ನೆ ಅಷ್ಟೆಲ್ಲಾ ಮಾಡಿದ್ರು ಕೂಡ 3,200 ರೂಪಾಯಿ ಅದು 11.25 ಇಳುವರಿ ಕೊಡ್ತೀನಿ ಅಂತಾರ. 50 ರೂಪಾಯಿ ಮತ್ತೆ ಫ್ಯಾಕ್ಟರಿ ಮಾಲಕರ ಮೇಲೆ ಹಾಕಿದ್ರು, 50 ರೂಪಾಯಿ ಇವ್ರು ಕೊಡ್ತೀನಿ ಅಂತ ಹೇಳಿದ್ರೆ 50 ರೂಪಾಯಿ ಭಿಕ್ಷೆ ಕೊಡ್ತಾ ಇದಾರ ಅಂತ ನನ್ನ ಪ್ರಶ್ನೆ ಇದೆ. ಸುಮಾರು 6,000 ರೂಪಾಯಿ ರಾಜ್ಯ ಸರ್ಕಾರ ತೆರಿಗೆ ಹೋಗ್ತದ, ಅದ್ರಾಗ 1,000 ರೂಪಾಯಿ ಕೊಡೋದು ನಾವ್ ಹೇಳಿದ್ದೆವು. ಅದನ್ನ ಯಾವ್ದು ಮಾತಾಡಕ್ತಾ ಇಲ್ಲ. ಸರ್ಕಾರದಿಂದ ತಮ್ಮ ಕಡೆಯಿಂದ ಏನ್ ಕೊಡ್ತಾರ ಅದು ಮಾತಾಡ್ಲಿಲ್ಲ ಇವರು.
ಮತ್ತೆ ಕಾರ್ಖಾನೆ ಮಾಲೀಕರ ಮೇಲೆ ಹೊರೆ ಹಾಕಿದ್ರು, ರೈತರನ್ನ ಮತ್ತೆ ಒಳ್ಳೆ ಬೀದಿ ತಳ್ಳುವಂತದ್ದು ವ್ಯವಸ್ಥೆ ಮಾಡ್ತಾ ಇದ್ರೆ. ಇವ್ರು ಕೇವಲ ರೈತ ಪರ ಜನಪರ ಅಂತ ಹೇಳ್ತಾ ಇದಾರೆ ಹೊರತು 50 ರೂಪಾಯಿ ಯಾವ ಈಗಿನ ಕಾಲದಲ್ಲಿ ಏನೂ ಸಾಲಾಗಿಲ್ಲ ಮೇಡಮ್. ಇವರು ವೈಟ್ ಟ್ಯಾಪಿಂಗ್ ಅಂತ ಹೇಳಿ 40,000 ಕೋಟಿ ರೂಪಾಯಿಯನ್ನ ಒಂದೇ ದಿನ ಅಧಿಕೃತ ಡಿ ಕೆ ಶಿವಕುಮಾರ್ ಘೋಷಣೆ ಮಾಡ್ತಾರೆ. ಈ ರೈತರಿಗೆ ಯಾಕೆ ಈ ರೀತಿ ಪ್ರಶ್ನೆ 55 ರೂಪಾಯಿ ವಿಚಾರಿಸದೆ ಮಾತಾಡ್ಕೊಂಡು ಕುಂದಿರ್ತಾರ ಅಂತಂದ್ರ ಯಾವ ರೀತಿ ಇವ್ರಿಗೆ ಹೇಳ್ಬೇಕು ಅನ್ನೋದು ತಿಳಿಯಲ್ಲ ಮೇಡಮ್. ಈಗಾಗಲೇ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ, ಹಲವಾರು ತಾಲೂಕುಗಳಲ್ಲಿ ರಸ್ತಾ ರೋಕ ನಡೆದ, ದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇದಾವೆ. ಇದ್ರ ಬಗ್ಗೆ ಏನಾದ್ರೂ ಅವರಿಗೆ ಕಾಳಜಿ ಕಗಲಾತಿ ಆಯ್ತು ಇಲ್ಲ ಅನ್ನೋದು ಒಂದು ಪ್ರಶ್ನೆ ಆಗ್ತದೆ ಮೇಡಮ್. ಈರಪ್ಪ ಅವರೇ, ತಾವೇನು ಹೇಳ್ತೀರಿ? ಸರ್ಕಾರದ ಈ ನಿರ್ಧಾರ ನಿಮಗೆ ಯಾಕೆ ಒಪ್ಪಿಗೆ ಇಲ್ಲ ಅಂತ? ಮೇಡಮ್, ಈಗ 50-50 ಅಂತಕ್ಕಂಥದ್ದು ಏನ್ ಮುಖ್ಯಮಂತ್ರಿ ಅವ್ರು ಹೇಳ್ತಾರಲ್ಲ ಮೇಡಮ್, ಅದು ಹೋರಾಟಗಾರನ ದಿಕ್ ತಪ್ಪಿಸುವಂತ ತಂತ್ರಗಾರಿಕೆ. ಅದಕ್ಕ ನಾವು ಇವತ್ತು 3,500 ರೂಪಾಯಿ ಕೇಳಿರ್ತಕ್ಕಂಥ ಕನಿಷ್ಠ ಬೆಲೆ ಕೇಳಿವು. ಅದು ಕಾರ್ಖಾನೆಯವ್ರಿಗೆ ಕೊಡಾಕ್ ಸಾಧ್ಯ, ಆದ್ರೆ ಸರ್ಕಾರ ಇಸದ್ ಕೊಡಾಕ್ ಮುಂದ ಆಗ್ಬೇಕಂತಕ್ಕಂಥದ್ದು ನಮ್ದು ಒತ್ತಾಯ ಐತಿ. ಅದಕ್ಕ ಸರ್ಕಾರ ಮೇಣಾಮೇಷಿ ಹಾಕ್ತತ್ರಿ. ಅದಕ್ಕೆ ಈ ಹೋರಾಟ ಹೆಂಗಾರ ಮಾಡಿ ತೆಗಿಸ್ಕೊಳಿಸ್ಬೇಕು ಅನ್ನೋ ತಂತ್ರಗಾರಿಕೆ ಮಾಡಿ 50-50 ಅಂತಕ್ಕಂತ ಮಾತೇನ್ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು ಅಂತಕ್ಕಂಥದ್ದನ್ನ ಫಸ್ಟ್ ಅರ್ಥ ಆಗೈತಿ. ಅದಕ್ಕ ಸರ್ಕಾರ ಏನಾರ ಮಾನ ಮರ್ಯಾದೆ ಇದ್ರ ಆ ಕಾರ್ಖಾನೆ ಅವ್ರನ್ನ ಒಪ್ಪಿಸ್ಕೆರಿಂದ 3,500 ರೂಪಾಯಿ ಕೊಡಿಸ್ಬೇಕಂತಕ್ಕಂಥದ್ದು ನಮ್ ಬೇಡಿಕೆ ಐತಿ. ಆ ಬೇಡಿಕೆ ಈಡೇರೋ ತನಕ ನಮ್ ಹೋರಾಟ ಮುಂದುವರಿತೈತಿ ಮೇಡಮ್. ಓಕೆ, ಈಗ ಸಂಗಮೇಶ್ ಅವ್ರೆ, ಈಗ ಬೇರೆ ಜಿಲ್ಲೆ ರೈತರು ಒಪ್ಕೊಂಡಿದಾರಲ್ಲ, ಉದಾಹರಣೆಗೆ ಬೆಳಗಾವಿ ರೈತರು ಒಪ್ಕೊಂಡಿದ್ದಾರೆ, ನೀವ್ಯಾಕೆ ಒಪ್ಕೊಳ್ಳಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿದ್ರೆ? ಮೇಡಮ್ ಏನಿಲ್ಲ, ಇದರಲ್ಲಿ ಸಾಕಷ್ಟು ಗೊಂದಲಗಳಿದಾವೆ ಮೇಡಮ್. ಈಗ 11.25 ರಿಕವರಿ ಇದ್ರ ಇವ್ರು 3,300 ತಂದು ಒಪ್ಸ್ಯಾರ. ಬಟ್ ಸಕ್ಕರೆ ಕಾರ್ಖಾನೆ ಮಾಲೀಕರು ಏನ್ ಹೇಳಕತ್ತಾರ, ನಾವು ಈಗಾಗಲೇ ಕೋರ್ಟಿಗೆ ಹೊಂಟಿದೀವಿ, ಅದನ್ನ ನಾವು ಒಟ್ಟಾರೆ ನಾವು ಕೂಡ ಕೊಡಕ್ ಸಾಧ್ಯ ಇರಂಗಿಲ್ಲ, ಲಾಸ್ ನಾಗ ಅಂತ ಅವ್ರು ಹೇಳಕತ್ತಾರ. ಇವ್ರು ಏನದ ತಾತ್ಕಾಲಿಕ ಪರಿಹಾರಕ್ಕಾಗಿ ಏನದ ಈ ರೀತಿ ಘೋಷಣೆ ಮಾಡ್ಯಾರ ಹೊರತು ನಮ್ಮ ರೈತರಿಗೆ ಇದು ಒಪ್ಪಿಗೆ ಇಲ್ಲ. ಒಂದೇದು 3,500 ಕೊಡ್ತಾನ ನಾವು ಯಾರು ಒಪ್ತಾ ಇಲ್ಲ. ಅದಕ್ಕಾಗಿ ಬಿಜಾಪುರದಲ್ಲಿ ರೈತ ಹೋರಾಟ ಮುಂದುವರೆದ ಮೇಡಮ್. ನಾವು ನಿನ್ನೆ ಹೋರಾಟ ಹಿಂಪಡೆದಿಲ್ಲ, ಹೋರಾಟ ಅಲ್ಲೇ ಮಲಗಿದೀವಿ, ಅಲ್ಲೇ ಹೋರಾಟ ಸ್ಟಾರ್ಟ್ ಆಗಿದೆ. ಬಟ್ ಈ ಕೂಡಲೇ ಇದ್ರ ಬಗ್ಗೆ ಸ್ಪಷ್ಟತೆ ನೀಡಬೇಕು. ಆಮೇಲೆ ವಿಜಯಪುರದಲ್ಲಿ ಇವರು ಸರ್ಕಾರಿ ಅಧಿಕಾರಿಗಳ ಮಾಹಿತಿ ಪ್ರಕಾರ 10ಕ್ಕಿಂತ ಕಡಿಮೆ ಐತೆ ಅಂತ ಹೇಳಿ ಇಳುವರಿ ಹೇಳ್ತಾ ಇದಾರೆ ಮೇಡಮ್. ಹಿಂಗಾಗಿ 10ಕ್ಕಿಂತ ಕಡಿಮೆ ಇತ್ತಪ್ಪ ಅಂತಂದ್ರ ಈ ಭಾಗದಲ್ಲಿ ಎಷ್ಟು ಕೊಡ್ತಾರ ಅನ್ನೋದು ಕೂಡ ಗೊಂದಲ ಐತಿ ಮೇಡಮ್. ಅವ್ರು ಹೇಳಿದ್ದು 10.25 ಮತ್ತು 11.25 ಎರಡೇ ಹೇಳಿದಾರೆ. ಇನ್ ಕೇಸ್ 12ಕ್ಕಿಂತ ಹೆಚ್ಚು ಬಂದ್ರೆ ಎಷ್ಟು ಕೊಡ್ತೀವಿ ಅನ್ನೋದು ಕೂಡ ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ಆಮೇಲೆ ಇದು 55 ರೂಪಾಯಿ 6 ತಿಂಗಳ ನಂತರ ಕೊಡ್ತಾರಂತ. ಇದೇನ್ ಯಾವ ಲೆಕ್ಕ ಮಾಡ್ತಾ ಇದಾರೆ ಇವರು, ಏನು ಇವ್ರಿಗೆ ತೆಲಿಗಿಲಿ ಐತಿ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಆಗ್ತದೆ ಮೇಡಮ್. ನಾವು ಓಕೆ, ಈಗ ಈರಪ್ಪ ಸರ್, ರಾಜ್ಯದ ಮುಖ್ಯಮಂತ್ರಿಗಳೇ ಈ ಒಂದು ತೀರ್ಮಾನ ತೆಗೆದುಕೊಂಡು ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ ಅನ್ನುವಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. 50-50 ಅನ್ನುವಂಥ ರೀತಿಯಲ್ಲಿ ಸಂಧಾನ ಸೂತ್ರ ಮಾಡಿದ್ದಾರೆ. ಇವಾಗ ಇದನ್ನು ಒಪ್ಕೊಳ್ಳಿ, ಮುಂದಕ್ಕೆ ನೋಡೋಣ ಅನ್ನುವಂತ ಮಾತೇನಾರು ಕೇಳ್ಬಂತು ಅಂದ್ರೆ ನಿಮ್ ನಡೆ ಹೇಗಿರುತ್ತೆ? ಇಲ್ಲ ಮೇಡಮ್, ಏನಾಗೈತೆ ಅಂದ್ರೆ ಈಗಾಗಲೇ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಈ ರೀತಿ ಹೇಳಿದ್ರು. ಅದು 150 ರೂಪಾಯಿ ಸಕ್ಕರೆ ಕಾರ್ಖಾನೆ ಅವ್ರು ಕೊಡ್ಬೇಕಂತ ಹೇಳಿಕೆರಿಂದ ಅದನ್ನ ಗಾಳಿಗೆ ತೋರಿಕೆರಿಂದ ಅವ್ರು ಕೋಟಿ ಇಳಿದಿದ್ದಾರೆ. ಇದನ್ನು ಕೊಡಂಗಿಲ್ಲ ಅಂತಕ್ಕಂಥದ್ದು ನಾವು ಸ್ಪಷ್ಟವಾಗಿ ಅರ್ಥೈತಿ. ಅದಕ್ಕೆ ನಾವು ಇಡೀ ಲಕ್ಷಾಂತರ ರೈತರು ಮುಧೋಳದಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದೊಳಗೆ ಇವತ್ತು ಬರ್ತಾರೋ, ಬಂದ್ ಕೇರಿಂದ ಒಟ್ಟರು ಕೂಡ ಒಂದು ಹೋರಾಟ ರೂಪರೇಷನ್ ನಾವು ನಿರ್ಧಾರ ಮಾಡ್ತೀವಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಸರ್ಕಾರ ಕೇಳ್ತೀವಿ ಮೇಡಮ್. ಓಕೆ, ಈಗ ಸಂಗಮೇಶ್ ಅವರೇ, ನಾವು ನೋಡ್ತಾ ಇದ್ದೀವಿ ಅನೇಕ ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ಕ್ಯಾಬಿನೆಟ್ಟಿನ ಸಚಿವರೇ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ನಿರ್ಧಾರ ತಗೊಂಡ್ರು ಅಂತ ನಿಮಗೆ ಅನ್ಸುತ್ತಾ? 100% ಮೇಡಮ್. ನಿನ್ನೆ ಕುಂತದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಮುರುಗೇಶ್ ನಿರಾಣಿ ಅವ್ರು ಇರ್ಬೋದು, ಹಲವಾರು ಜನ ರಾಜಕೀಯ ಮುಖಂಡರದೇ ಫ್ಯಾಕ್ಟರಿಗಳವ ಮೇಡಮ್. ಅವ್ರೆಲ್ಲಾ ವ್ಯವಸ್ಥಿತವಾಗಿ ಮಾತಾಡ್ಕೊಂಡು ಜಗಳಾಡ್ದಂಗ್ ಮಾಡಿ ನಮ್ಮನ್ನ ಹುಚ್ಚ ಮಾಡಕತ್ತಾರೆ ಹೊರತು ನಾವ್ ಯಾರು ಇದಕ್ಕೆ ನಾವು ಬಗ್ಗಂಗಿಲ್ಲ ಮೇಡಮ್. ನಮ್ಮ ನಿರ್ಣಯ ಒಂದೇ ಐತಿ, 3,500 ರೂಪಾಯಿ ಕೊಡ್ಲೇಬೇಕು. ಅದು ಸರ್ಕಾರದಿಂದ ಕೊಡ್ಲಿ ಅಥವಾ ಕಾರ್ಖಾನೆ ಮಾಲೀಕರಿಂದ ಕೊಡ್ಲಿ, ಒಟ್ಟಾರೆಯಾಗಿ ಇದು ಕೊಡ್ಲಿಲ್ಲಪ್ಪ ಅಂತಂದ್ರೆ ನಾವು ಹೋರಾಟ ಬಿಡಂಗಿಲ್ಲ. ಈಗಾಗಲೇ ನೀವು ಬೆಳಗಾವದಾಗ ಹೋರಾಟ ಬಿಟ್ಟಾರ ಅಂತ ಹೇಳಿದ್ರಿ, ಬಿಟ್ಟಿಲ್ಲ ಮೇಡಮ್. ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷ ಚುನಾ ಪೂಜಾರಿ ಅವ್ರು ಏನ್ ಹೇಳ್ಯಾರ, ಇಂದು ಬೆಳಿಗ್ಗೆ 11 ಎಲ್ಲಾ ನಾವು ರೈತ ಮುಖಂಡರು ಸೇರ್ಕೋತೀವಿ, ಸನ್ಮಾನ್ಯ ಶಿವಾನಂದ ಪಾಟೀಲ್ ಸ್ಥಳಕ್ ಬರ್ಬೇಕು, ಅಧಿಕೃತವಾಗಿ ಏನ್ ಅನ್ನೋದು ಘೋಷಣೆ ಮಾಡ್ಬೇಕು. 3,500 ಕೊಡುತ್ತಾ ನಾವು ಏನು ಮುಂದಿನ ನಿರ್ಣಯ ತಗೊಳ್ಳೋಣ ಅಂತ ಹೇಳಿದಾರೆ ಅವರು. ಕೇವಲ ಅದು ತಾತ್ಕಾಲಿಕ ಜಯ ಅಂತ ಹೇಳಿ ನಿನ್ನೆ ದಿನ ಸಂಭ್ರಮಾಚರಣೆ ಮಾಡಿದ್ದು. ಹೋರಾಟ ಇನ್ನೂ ಅಲ್ಲಿ ಕೂಡ ಮುಗ್ದಿಲ್ಲ ಮೇಡಮ್. ಈಗಾಗಲೇ ಬಾಗಲಕೋಟೆಯ ರೈತರು ಇರ್ಬೋದು, ನಮ್ ಬಿಜಾಪುರ ರೈತರು, ಬೆಳಗಾವಿ ರೈತರು ಈಗಾಗಲೇ ನಾವೆಲ್ಲ ಮಾತಾಡ್ಕೊತಾ ಇದೀವಿ. ಈ ಹೋರಾಟ ಯಾವುದೇ ಕಾರಣಕ್ಕೂ ಹಿಂಪಡಿ ಮಾತೇ ಇಲ್ಲ. ಈ ಕೂಡಲೇ ರಾಜ್ಯ ಸರ್ಕಾರ 3,500 ರೂಪಾಯಿ ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡ್ಬೇಕು. ಸರ್ಕಾರದಲ್ಲಿ ಕೂಡ ಸಾಕಷ್ಟು ಅವಕಾಶಗಳಿದಾವೆ, ಅದನ್ನ ಹಾಕಿ ಕೊಡ್ರಿ ನಮ್ಗೆ. ಹಾಕೊಟ್ರೆ ಅಂದ್ರೆ 3,500 ರೂಪಾಯಿ ಆಗ್ತದೆ ಅಂತ ಹೇಳಿ ಈ ಸಂದರ್ಭ ಹೇಳ್ತಾ ಇದೀನಿ. ಮುಂದಿನ ದಿನಮಾನದಾಗ ನೀವು FRP ಕೇಂದ್ರ ಸರ್ಕಾರ ಕಡೆ ಬಟ್ ಮಾಡ್ಬೇಡ್ರಿ. ಹಂಗೇನ್ರಿ ನಿಮ್ಗ ಮಾಡಕ್ ಆಗ್ಲಿಲ್ಲಪ್ಪ ಅಂತಂದ್ರ ಒಂದು ನಿಯೋಗ ರೆಡಿ ಮಾಡ್ರಿ. ಬಿಜಾಪುರ, ಬಾಗಲಕೋಟೆ, ಬೆಳಗಾವದಲ್ಲಿ ಹಲವಾರು ಅನುಭವಸ್ಥ ರೈತ ಮುಖಂಡರುಗಳಿದ್ದಾರೆ. ಅವ್ರನ್ನೆಲ್ಲ ಕರ್ಕೊಂಡು ಡೆಲ್ಲಿಗೆ ಹೋಗಿ ಸಂಬಂಧಪಟ್ಟ ಅಧಿಕಾರಿ ಜೊತೆ ಮಾತಾಡಿ ಇದಕ್ಕೊಂದು ಸರಳೀಕೃತ, ಆಮೇಲೆ ಶುಗರ್ ಹೈಕಮಾಂಡ್ ಒಬ್ರ ಕೈಯಾಗ ಕಮಾಂಡಿಂಗ್ ಬೇಕು ಮೇಡಮ್. ಇದು ಯಾರ ಕೈಗೂ ಕಮಾಂಡಿಂಗ್ ಇಲ್ಲ, ಯಾರ ಮಾತು ಕೇಳಾರ್ದಾಗ ಇವತ್ತು DC ಮಾತು ಕೇಳಲ್ಲ, ಮುಖ್ಯಮಂತ್ರಿ ಮಾತು ಕೇಳಲ್ಲ ಅಂತಂದ್ರೆ ನಾವ್ ಯಾರಿಗೆ ಹೇಳ್ಬೇಕು ಮೇಡಮ್? ಹಿಂಗಾಗಿ ಸಮಸ್ಯೆ ಆಗ್ತದ.
ಅಲ್ಲ ಈಗ ನಿನ್ನೆ ಸಭೆನಲ್ಲಿ ಅವರು ಒಂದಷ್ಟು ಸಮಸ್ಯೆ ಹೇಳ್ಕೊಂಡಿದ್ದಾರೆ. ಅಲ್ಲ, ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದಷ್ಟು ಸಮಸ್ಯೆ ಹೇಳ್ಕೊಂಡಿದ್ದಾರೆ. ಎಥೆನಾಲ್ ಪ್ರೊಡಕ್ಷನ್ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ಎಲ್ಲಾ ಕಡೆನೂ ಕಬ್ಬು ಒಂದೇ ರೀತಿಯಾಗಿ ಸಿಗೋದಿಲ್ಲ, ಹಾಗಾಗಿ ಇಳುವರಿ ಪ್ರಮಾಣ ಕೂಡ ಕಡಿಮೆ ಅನ್ನುವಂಥದ್ದನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಈ ವಾಣಿಜ್ಯ ಬಳಕೆಗೆ ಬಳಸೋ ಸಕ್ಕರೆಗೆ ಬೇರೆ ರೇಟ್ ಬೇಕು, ಗೃಹ ಬಳಕೆಗೆ ಬಳಸೋ ಸಕ್ಕರೆಗೇನೆ ಬೇರೆ ರೇಟ್ ಬೇಕಂತ ಹೇಳಿ ಈ ಎಲ್ಲ ಸಮಸ್ಯೆ ಇರೋದ್ರಿಂದಾನೇ ನಾವು ಕೊಡೋಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಮಾಲೀಕರು. ಏನಿಲ್ಲ ಮೇಡಮ್, ಇದು ಇರ್ಬಹುದು, ನಾನು ಇಲ್ಲ ಅಂತಿಲ್ಲ, ಸಮಸ್ಯೆಗಳು ಇದಾವೆ. ಬಟ್ ನಮ್ಗೆ ಹಲವಾರು ಸಮಸ್ಯೆಗಳು ರೈತರು ನಮ್ಗೆ ಒಂದ್ ವರ್ಷ ಗಟ್ಟಲೆ ಕಬ್ಬು ಬೆಳೆದಿರ್ತೀವಿ. ಇವತ್ತ ಸರ್ಕಾರ ಎಲ್ಲ ನಮ್ಮ ದಿನನಿತ್ಯ ಬಳಕೆ ವಸ್ತುಗಳನ್ನ ಡಬಲ್ ತ್ರಿಬಲ್ ಮಾಡ್ಕೊಂಡಿದ್ದಾರೆ. ಗೊಬ್ಬರ 2-3 ಪಟ್ಟು ಹೆಚ್ಚಾಗಿದೆ, ಕೂಲಿ ಆಳುಗಳ ಪ್ರಮಾಣ ಹೆಚ್ಚಾಗಿದೆ. ಇದೇ ರಾಜ್ಯ ಸರ್ಕಾರ ಇವತ್ತಿನ ದಿನ ರೈತರ ವಿದ್ಯುತ್ ಅನ್ನ ಫ್ರೀ ಕೊಡದ್ಬಿಟ್ಟು ಸ್ಮಾರ್ಟ್ ಮೀಟರ್ ಮಾಡ್ತೀನಿ ಅಂತ ಹೊಂಟಿದ್ದಾರೆ ಇವರು. ಈ ರೀತಿ ಎಲ್ಲ ಹಲವಾರು ಸಮಸ್ಯೆಗಳು ನಮಗೂ ಇದಾವೆ. ನಮ್ ಕಷ್ಟ ಯಾರಿಗೆ ಹೇಳ್ಬೇಕು ನಾವ್ ಹಿಂಗಂದ್ರ? ಅವ್ರು ಲಾಭದಾಗಿದ್ದಾರೆ, ಲಾಭ ಇರಲಿಲ್ಲ ಅಂದ್ರೆ ಯಾರು ಸಕ್ಕರೆ ಕಾರ್ಖಾನೆ ಮಾಡಂಗಿಲ್ಲ. ಈಗಾಗಲೇ ತಮ್ಗೆ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ 80ರಿಂದ 80 ಸಕ್ಕರೆಗಳು ಮುಂಚೆಯಿಂದ ಕೆಲಸ ಮಾಡ್ತಾ ಇದಾವೆ. ಹೊಸ 43 ಅಪ್ಲಿಕೇಶನ್ ಆಗಿದಾವ. ಮತ್ತೆ ಹಿಂಗಂದ್ರ ಲಾಭ ಇರ್ಲಿಲ್ಲ ಅಂದ್ರೆ ಯಾಕೆ ಮಾಡ್ತಾರೆ ಮೇಡಮ್? ಅದನ್ನ ಹೇಳ್ರಿ. ಆಮೇಲೆ ಇವರು ಸಂಪೂರ್ಣವಾಗಿ ಒಂದ್ ವರ್ಷದಲ್ಲಿ ಎಷ್ಟು ಕಬ್ಬು ಕಟಾವ್ ಮಾಡ್ಬೇಕಲ್ಲ ಅದನ್ನ ಸಂಪೂರ್ಣವಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದಾರೆ ಮೇಡಮ್ ಇವರು. ಹಿಂಗಾಗಿ ನಮ್ಗ ಇಳುವರಿಯಲ್ಲಿ ಕಡಿಮೆ ಅದಂತ ಒಟ್ಟಾರೆ ರೈತರಿಗೆ ನಷ್ಟ ಮಾಡುವಂತದ್ದು ಒಂದು ವ್ಯವಸ್ಥೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಮಾಡ್ತಾ ಇದಾರೆ. ಇದರಲ್ಲಿ ಎಲ್ಲಾ ಅಧಿಕಾರಿಗಳು ಕೂಡ ಶಾಮೀಲಿದ್ದಾರೆ, ರಾಜಕಾರಣಿಗಳು ಕೂಡ ಶಾಮೀಲಿದ್ದಾರೆ. ಹಿಂಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ಹಿಂಪಡೆಗಿಲ್ಲ. ಈಗಾಗಲೇ ಎಲ್ಲಾ ರೈತರು ಅತ್ಯಂತ ಜಾಗೃತರಾಗಿದ್ದೀವಿ. ನಾವು ಏನದ ಹಂತ ಹಂತವಾಗಿ ಒಡೆದು ಹೋದಂತ ಎಲ್ಲಾ ರೈತರು ಕೂಡ ಒಂದಾಗಿ ಒಕ್ಕಟ್ಟಿನಿಂದ ಇವತ್ತಿನ ದಿನ ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳಿ ಈ ಸಂದರ್ಭ ಹೇಳ್ತೀನಿ. ಓಕೆ, ಇನ್ನು ಈರಪ್ಪನವ್ರೆ, ಇವಾಗ ಹೋರಾಟ ನಾವೆಲ್ಲೂ ಹಿಂಪಡೆದಿಲ್ಲ, ತಾತ್ಕಾಲಿಕವಾಗಿ ಅಷ್ಟೇ ಬೆಳಗಾವಿಯಲ್ಲಿ ಸಂಭ್ರಮಾಚರಣೆ ಮಾಡಿದ್ದು, ಬಟ್ ನಮ್ಮ ಹೋರಾಟ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಸಂಗಮೇಶ್ ಸರ್ ಹೇಳ್ತಾ ಇದ್ರು. ಈಗ ತಾವೇನ್ ಹೇಳ್ತೀರಿ, ಈ ಹೋರಾಟ ಇನ್ನು ಮುಂದೆ ಎಲ್ಲಿವರೆಗೂ ಹೋಗ್ಬಹುದು ಅಂತ ಹೇಳಿ ರೂಪುರೇಷೆ ಸಿದ್ಧಪಡಿಸೋಕೆ ರೆಡಿ ಇದ್ದೀರಿ ಎಲ್ರು? ಈಗ ಮೇಡಮ್, ರಸ್ತೆ ತಡೆ ಜನರಿಗೆ ಬಹಳ ಅನಾನುಕೂಲ ಆಕತಿ. ಆ ರಸ್ತೆ ತಡೆ ಹಿಂದಕ್ಕೆ ತಕೊಂಡೆವು. ಇವತ್ತು ಸಂಗೊಳ್ಳಿ ಸರ್ಕಲ್ ದೊಳಗ ಎಲ್ಲಾ ಜನಸಂಖ್ಯೆ ಸೇರ್ತಾರ. ಬೆಳಗಾವಿ, ಬಿಜಾಪುರಲ್ಲಿ, ಬಾಗಲಕೋಟೆ 3 ಜಿಲ್ಲೆದ ರೈತ ಮುಖಂಡರು ಮತ್ತು ರೈತ ಸಾಮಾನ್ಯ ಎಲ್ಲಾ ರೈತರು ಬಂದ್ಕರಿಂದ ನಾವು ಒಂದು ಸಭೆ ಕರಿತೀವಿ. ಸಭೆದೊಳಗೆ ನಿರ್ಧಾರ ಮಾಡ್ತೇವೆ. ಇವತ್ತು ಸರ್ಕಾರ ಸಕ್ಕರೆ ಮಂತ್ರಿ ಮತ್ತ ರಾಜ್ಯ ಸಕ್ಕರೆ ಉಸ್ತುವಾರಿ ಮಂತ್ರಿ ಮತ್ತ ಯಾರು ನಮ್ಮ ಮುಖ್ಯಮಂತ್ರಿ ಅವರು ಕೂಡ ಮೂಗಿಗೆ ತುಪ್ಪ ಹೊರಿಸುವಂತ ಕೆಲಸ ಮಾಡಿದಾರೋ. ಈ ಬೆಲೆಗೆ ನಾವ್ ಯಾರು ಒಪ್ಪಂಗಿಲ್ಲ ಅಂತಕ್ಕಂಥದ್ದು ಫಸ್ಟ್ ನಿರ್ಧಾರಕ್ಕೆ ಬಂದೆವು. ಅದಕ್ಕೆ ಇವತ್ತು ನಾವು ಒಂದು ಎಲ್ಲಾರು ಕೂಡ್ಕೊಂಡು ಒಂದು ನಿರ್ಧಾರ ತಗೋಬೇಕತ್ತೆ. ಇವತ್ತು ಲಕ್ಷಾಂತರ ಜನ ನಾವು ಸೇರ್ತೇವೆ ಸಂಗೊಳ್ಳಿ ಸರ್ಕಲ್ದಾಗ ಅಂತಕ್ಕಂಥದ್ದು. ರೈಟ್ ಸರ್, ತಮ್ಮಿಬ್ರಿಗೂ ಕೂಡ ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ನಾವು ಗಮನಿಸ್ತಾ ಇದ್ದೀವಿ, ಎಲ್ಲೂ ಕೂಡ ರೈತರು ನಾವು ಪ್ರತಿಭಟನೆ ವಾಪಸ್ ತೆಗೆದುಕೊಂಡಿಲ್ಲ, ನಮ್ಮ ಈ ಹೋರಾಟ ನಮ್ಮ ಬೇಡಿಕೆ ಈಡೇರೋ ತನಕ ಮುಂದುವರಿಯುತ್ತೆ ಅನ್ನುವಂಥ ಮಾತನ್ನ ಪವರ್ ಟಿವಿಯ ಮುಖಾಂತರ ರಾಜ್ಯಕ್ಕೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೇನೆ ನಾವು ಗಮನಿಸಬೇಕು, ಸರ್ಕಾರಗಳು ಎಷ್ಟೇ ಬಲ ಪ್ರಯೋಗವನ್ನ ಮಾಡ್ತೀವಿ ಅಂತ ಹೇಳಿದ್ರೂ ಕೂಡ ರೈತರ ಆಕ್ರೋಶ ಅನ್ನುವಂಥದ್ದಿದೆಯಲ್ಲ, ಅದರ ಮುಂದೆ ಸರ್ಕಾರದ ನಡೆಗಳು ಯಾವುದು ಕೂಡ ಅಷ್ಟು ಎಫೆಕ್ಟಿವ್ ಆಗೋದಿಲ್ಲ. ಇದಕ್ಕೊಂದು ಉದಾಹರಣೆ ಯಾವುದು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಕೃಷಿ ಕಾಯ್ದೆಯ ಸಂದರ್ಭದಲ್ಲಿ ತಿರುಗಿ ಬಿದ್ದಿದ್ದು. ಕೇಂದ್ರ ಸರ್ಕಾರ ಅವತ್ತು ಮಂಡಿಯೂರಿತ್ತು. ಈಗ ಒಂದು ತಾತ್ಕಾಲಿಕ ಪರಿಹಾರ ಅಂತ ರಾಜ್ಯ ಸರ್ಕಾರ ಕೊಟ್ಟಿದೆ, ಬಟ್ ಇದನ್ನ ಪರಿಷ್ಕರಣೆ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ರೈತರಿಂದ ಮುಂದೆ ನಿರ್ಮಾಣ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ.